ಸುಳಲ್ 2 ಇದು ಪುಷ್ಕರ್ ಅಂಡ್ ಗಾಯತ್ರಿ ಅವರು ಬರೆದು ಸರ್ಜನ್ KM ಅವರು ನಿರ್ದೇಶನ ಮಾಡಿರುವಂತಹ ವೆಬ್ ಸೀರೀಸ್. ಪ್ರೈಮ್ ವಿಡಿಯೋನಲ್ಲಿ 2022ರಲ್ಲಿ ತೆರೆ ಕಂಡಂತಹ ಇದರ ಮೊದಲ ಸೀಸನ್ ಸಾಕಷ್ಟು ಪ್ರಶಂಸೆ ಪಡ್ಕೊಂಡು ಒಳ್ಳೆ ಸದ್ದನ್ನ ಮಾಡಿತ್ತು. ಇನ್ನು ಇದರ 2ನೇ ಸೀಸನ್ ಈಗ ತೆರೆ ಕಂಡಿದ್ದು, ಅದನ್ನ ನೋಡಿದ ನಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸೀಸನ್ 1ನ ಕೊನೆಯಲ್ಲಿ ನಮ್ಮ ಮುಖ್ಯ ಪಾತ್ರವಾದ ನಂದಿನಿಯಿಂದ ಒಂದು ಕೊಲೆ ನಡೆಯುತ್ತೆ. ಆಕೆಯ ಮೇಲೆ ಈಗ ಒಂದು ಕೇಸ್ ಆಗಿದೆ ಅಂಡ್ ಹಿಯರಿಂಗ್ ಕೂಡ ನಡೀತಾ ಇದೆ. ಈ ನಡುವೆ ಅವಳ ಬೆಂಬಲಕ್ಕೆ ನಿಂತಹ ಲಾಯರ್ ಕೂಡ ಕೊಲೆ ಆಗಿ ಹೋಗ್ತಾರೆ. ಏನು ಎತ್ತ ಅನ್ನೋದನ್ನೆಲ್ಲ ನೀವು ಸೀರೀಸ್ ನಲ್ಲಿ ನೋಡಿ ತಿಳ್ಕೋಬೇಕು. ಇಂಪಾರ್ಟೆಂಟ್ ನೋಟ್, ನೀವು ಸೀಸನ್ 1 ಅನ್ನ ನೋಡಿರ್ಲೇಬೇಕು ಈ ಸೀಸನ್ ನಲ್ಲಿ ಏನೇನ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಇವರು ಬರ್ಕೊಂಡಿರುವಂತಹ ಕೆಲವು ಸನ್ನಿವೇಶಗಳು. ಒಂದು ರೊಟೀನ್ ಸ್ಟೋರಿಯ ಸುತ್ತ ಎಂಗೇಜಿಂಗ್ ಆಗಿ ಬರ್ಕೊಂಡಿರುವಂತಹ ಸೀಕ್ವೆನ್ಸ್ ಗಳು ಅಂಡ್ ಕೆಲವು ಕ್ಯಾರೆಕ್ಟರ್ ಗಳಿಂದ ಇಂಟ್ರೆಸ್ಟ್ ಅನ್ನ ಹುಟ್ಟಿಸಿ ಹಿಡಿದು ಕೂರ್ಸೋದ್ರಲ್ಲಿ ಯಶಸ್ವಿ ಆಗ್ತವೆ. ಆಮೇಲೆ ಯಾವ ಕ್ಯಾರೆಕ್ಟರ್ನು ಕೂಡ ಸ್ಕ್ರೀನ್ ಟೈಮ್ ನ ಫಿಲ್ ಮಾಡೋದಕ್ಕಾಗ್ಲಿ ಅಥವಾ ಅನ್ನೆಸೆಸರಿ ಆಗ್ಲಿ ತಂದಿಲ್ಲ. ಬರುವಂತಹ ಪಾತ್ರಗಳಿಗೆ ಒಂದು ಕ್ಯಾರೆಕ್ಟರ್ ಆರ್ಕ್ ನ ಕೊಡೋದ್ರಲ್ಲಿ ಗೆದ್ದಿದ್ದಾರೆ ಈ ಟೀಮ್ ಅಂತ ಹೇಳ್ಬೋದು. ಅಷ್ಟು ಕ್ಯಾರೆಕ್ಟರ್ ಗಳಿಗೂ ಸ್ಟೋರಿಗೂ ಒಂದಲ್ಲ ಒಂದು ರೀತಿ ಕನೆಕ್ಟ್ ಆಗೋ ತರ ಬರ್ಕೊಂಡಿದ್ದಾರೆ, ವಿಚ್ ಇಸ್ ಇಂಪ್ರೆಸಿವ್. ಇಲ್ಲಿ ಫೀಮೇಲ್ ಕ್ಯಾರೆಕ್ಟರ್ಸ್ ನ ಕೌಂಟು ಸಿಕ್ಕಾಪಟ್ಟೆ ಇದೆ ಅಂಡ್ ಅದರಲ್ಲಿ ಎಲ್ಲರೂ ಪರ್ಫಾರ್ಮ್ ಮಾಡುವಂತಹ ರೀತಿಯಲ್ಲಿ ವಿನ್ ಆಗಿದ್ದಾರೆ. ಐಶ್ವರ್ಯ ರಾಜೇಶ್ ಅವರ ಪರ್ಫಾರ್ಮೆನ್ಸ್ ಇಂಟೆನ್ಸಿಟಿ ಅಂತೂ ಬಹಳ ಇಷ್ಟ ಆಯ್ತು ಗುರುವೆ. ಅಂಡ್ ಇನ್ನೊಂದು ಖುಷಿ ಕೊಟ್ಟಂತಹ ವಿಚಾರ ಅಂದ್ರೆ ಅದು ಇಲ್ಲಿನ ಸಿನಿಮಾಟೋಗ್ರಫಿ. ಒಂದು ಸಿಂಪಲ್ ಸೀನ್ ಅನ್ನ ತಮ್ಮ ಕ್ರಿಯೇಟಿವ್ ಕ್ಯಾಮೆರಾ ಶಾರ್ಟ್ಸ್ ಇಂದ ಟ್ರಾನ್ಸಿಷನ್ಸ್ ಗಳಿಂದ ಪ್ರೆಸೆಂಟ್ ಮಾಡಿದ್ದಾರೆ ಅಂಡ್ ಇಲ್ಲಿ ಏನೋ ಒಂದು ಹೊಸತನ ಕಾಣ್ತು ನನಗೆ ಅಂಡ್ ಅದು ಆ ಎಕ್ಸ್ಪೀರಿಯನ್ಸ್ ನ ಸ್ವಲ್ಪ ಬೆಟರ್ ಕೂಡ ಮಾಡ್ತು. ಸ್ಯಾಮ್ CS ಅವರ BGM ಸಕ್ಕತ್ತಾಗಿದೆ. ಅವರು ಇರುವಂತಹ ಫಾರ್ಮ್ ಅಲ್ಲಿ ಒಂದು ಚಾನ್ಸ್ ಕೂಡ ಮಿಸ್ ಮಾಡದೆ ಸಿಕ್ಕ ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲೂ ಮೈಂಡ್ ಬ್ಲೋಯಿಂಗ್ ಜಾಬ್ ಅನ್ನ ಮಾಡ್ತಾ ಇದ್ದಾರೆ. ಹೀಗೆ ಕಂಟಿನ್ಯೂ ಆದ್ರೆ ಇಂಡಿಯಾದ ಎಲೈಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನ ಲಿಸ್ಟ್ ನಲ್ಲಿ ಇವರು ಸೇರ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವಾಗ್ಲೂ ಒಂದು ಸೀರೀಸ್ ಹಿಟ್ ಆದ್ರೆ ಅಂಡ್ ಎಸ್ಪೆಷಲಿ ಅದರ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಬ್ಯೂಟಿಫುಲ್ ಟ್ವಿಸ್ಟ್ ಇಟ್ಟಿದ್ರೆ ಅದರ ಸೆಕೆಂಡ್ ಸೀಸನ್ಗೆ ಜನಗಳು ಕಾಯ್ತಾ ಇರ್ತಾರೆ. ಬಟ್ ಸುಳಲ್ನ ಮೊದಲನೇ ಸೀಸನ್ ನಲ್ಲಿ ಕತೆ ಎಂಡ್ ಆಗಿತ್ತು. ಅಲ್ಲಿ ಇನ್ನೊಂದು ಸೀಸನ್ ನ ತರೋದಕ್ಕಾಗ್ಲಿ ಅಥವಾ ಕಥೆಯನ್ನ ಮುಂದುವರಿಸೋದಕ್ಕಾಗ್ಲಿ ಸ್ಕೋಪೇ ಇರಲಿಲ್ಲ. ಆದ್ರೆ ಇದರ ಸೀಸನ್ 2 ಅನೌನ್ಸ್ ಆಗಿದ್ದನ್ನ ಕಂಡು ಮನ್ಸಲ್ಲಿ ಖುಷಿನೂ ಆಯ್ತು, ಹಾಗೆ ಒಂದು ಕ್ವಶನ್ ಮಾರ್ಕ್ ಕೂಡ ಮನ್ಸೊಳಗಡೆನೆ ಫಾರ್ಮ್ ಆಗಿತ್ತು. ಈಗ ಸೀರೀಸ್ ನೋಡಿ ಮುಗಿಸಿದ್ರು ಕೂಡ ಆ ಕ್ವಶನ್ ಮಾರ್ಕ್ ಅಲ್ಲೇ ಇದೆ ಅಂದ್ರೆ ತಪ್ಪಾಗಲ್ಲ. ಇಲ್ಲಿನ ಸ್ಟೋರಿ ಲೈನ್ ಅಂತೂ ಒಂದು ದಾರದಷ್ಟು ತೆಳುವಾಗಿದೆ. ಅದರಿಂದ ಇಲ್ಲಿ ಇವರು ಟಚ್ ಮಾಡಿರುವಂತಹ ಟಾಪಿಕ್ ಇಂಪಾರ್ಟೆಂಟ್ ಆದ್ರೂ ಕೂಡ ಅದನ್ನ ನಾವು ಸುಮಾರು ಸಲ ನೋಡಿರೋದ್ರಿಂದ ಸಖತ್ ಬೋರ್ ಆಗುತ್ತೆ, ಲ್ಯಾಗ್ ಅಂತ ಅನ್ಸುತ್ತೆ. ಎಸ್ಪೆಷಲಿ ಇಲ್ಲಿನ ಇನ್ವೆಸ್ಟಿಗೇಷನ್ ಸೀನ್ಸ್ ಅಂತೂ ಬಹಳನೇ ಬೋರಿಂಗು ಆಸ್ ವೆಲ್ ಆಸ್ ಇಲ್ಲಾಜಿಕಲ್ ಕೂಡ ಇದ್ವು. ಮಾತಲ್ಲೇ ಮುಗ್ಸಾಕ್ಬಿಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ನ. ಒಂದು ಕ್ಲೂ ಸಿಗೋ ಕ್ಯೂರಿಯಾಸಿಟಿ, ಆ ಒಂದು ಎವಿಡೆನ್ಸ್ ಇಂದ ಹುಟ್ಕೊಳ್ಳುವಂತಹ ಕನ್ಫ್ಯೂಷನ್, ಆ ತರದ್ ಏನು ಇಲ್ವೇ ಇಲ್ಲ ಇಲ್ಲಿ. ಇಲ್ಲಿ ಚೌಕಟ್ಟನ್ನ ನಿರ್ಮಿಸಿ ಅದರ ಸುತ್ತಾನೆ ಆಟ ಆಡೋದಕ್ಕೆ ನೋಡಿದರೆ ಸ್ಯಾಡ್ಲಿ ಅದು ವರ್ಕ್ ಆಗಿಲ್ಲ. ಟೆಕ್ನಿಕಾಲಿಟೀಸ್ ವಿಷಯದಲ್ಲಿ ಅಷ್ಟು ಒಳ್ಳೆ ಕೆಲಸ ನಡೆದಿದೆ, ಬಟ್ ಕತೆ ಅದಕ್ಕೆ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಅದು ವೇಸ್ಟ್ ಆಗಿ ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಖಡಕ್ಕಾಗಿ ಹೇಳೋದಾದ್ರೆ ಇಟ್ಸ್ ಅನ್ ಆವರೇಜ್ ವಾಚ್ ಫಾರ್ ಮಿ ಗುರುವೆ. ನೋಡಕ್ಕೆ ಬೇರೇನೂ ಇಲ್ಲ. ಪಾರ್ಟ್ 1 ತುಂಬಾ ಇಷ್ಟ ಆಗಿತ್ತು ನನಗೆ ಅಂದ್ರೆ ನಿಮ್ಮ ರಿಸ್ಕ್ ಮೇಲೆ ಒಂದು ಟ್ರೈ ಅನ್ನ ಕೊಡ್ಬೋದು. ಸೀಸನ್ 2 ಸೀಸನ್ 1 ಗಿಂತ ಗ್ರ್ಯಾಂಡ್ ಆಗಿರ್ಬೇಕೇ ಹೊರತು ಅದರ ಪಾಪ್ಯುಲಾರಿಟಿನ, ಅದು ಮಾಡಿದ ಹೆಸರನ್ನ ಹಿಂಬಾಲಿಸ್ಕೊಂಡು ಇನ್ನೊಂದು ಸೀಸನ್ ತೆಗೆದ್ರೆ ಅದು ವ್ಯರ್ಥ ಅಂತ ಹೇಳ್ತೀನಿ. ನೀವೇನಾದ್ರೂ ಸುಳಲ್ 2 ವೆಬ್ ಸೀರೀಸ್ ಅನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.